ಗೈಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್. ಆ್ಯಕ್ಚುಲಿ ಇವತ್ತು ಬೇರೆ ಏನೋ ಪ್ಲ್ಯಾನ್ ಮಾಡಿದ್ದೆ, ಹೊರಗೆ ಹೋಗೋಣ ಅಂತ ವ್ಲಾಗ್ ಮಾಡೋಕ್ಕೆ. ನೋಡಿ ಮಳೆ ಬರ್ತಾ ಇದೆ ಫುಲ್ಲು. ಏನು ಮಾಡೋದು ಗೈಸ್, ಮನೇಲಿ ಏನೋ ವ್ಲಾಗ್ ಮಾಡೋಣ ಇವತ್ತು. ವಿಲ್ ಪ್ಲ್ಯಾನ್ ಸಮಥಿಂಗ್. ಈಚೆ ಹೋಗೋಣ ಅಂತ ಇತ್ತು. ಏನು ಮಾಡೋದು ನೋಡೋಣ, ಮಧ್ಯಾಹ್ನವರೆಗೂ ನೋಡೋಣ. ಆದರೆ ಈಚೆ ಹೋಗೋಣ ಇಲ್ಲ ಅಂತ ಹೇಳೇ ಬಿಡು. ಶೂಟ್ ಮನೇಲೆ ಯಾರೋ ಮನೆ ಕಟ್ಸ್ತಾ ಇದ್ದಾರೆ ಗೈಸ್. ದುಡ್ಡೆಲ್ಲಿಟ್ಟಿದ್ದಾರೆ ಗೊತ್ತಿಲ್ಲ. ಗೈಸ್ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ. ಬ್ರೇಕ್ಫಾಸ್ಟ್ಗೆ ಇಡ್ಲಿ, ಸ್ಪೆಷಲ್ ಚಟ್ನಿ, ಇದು ಪಡ್ಡು ವಿತ್ ಕಾಳುಗೊಜ್ಜು ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಹಾಯ್ ಗೈಸ್, ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೀನಿ, ಗೊತ್ತಾಗಿಲ್ಲ ನನಗೆ. ವ್ಲಾಗೇ ಮಾಡಿದೆ ಗೈಸ್. ಒಂದು ಸ್ವಲ್ಪ ಏನೇನೇನೋ ಥಿಂಕ್ ಮಾಡ್ತಾಯಿದ್ದೆ. ಐ ಮೀನ್ ಜಾಬ್ ರಿಲೇಟೆಡ್, ಲೈಫ್ ರಿಲೇಟೆಡ್ ಈ ಥರ ಎಲ್ಲ ಯೋಚನೆ ಮಾಡ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಮಧ್ಯಾಹ್ನ ದೋಸೆನೇ ತಿಂದೆ. ದೋಸೆ ತಿಂದ್ಬಿಟ್ಟು ಬೆಳಗ್ಗೆ ಇಡ್ಲಿ ತಿಂದಿದ್ದು, ಮಧ್ಯಾಹ್ನ ದೋಸೆ ತಿಂದೆ. ಸೊ ತಿಂದ್ಬಿಟ್ಟು ಹಾಗೆ ಸಾಂಗ್ ಕೇಳ್ಕೊಂಡು ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಆ್ಯಕ್ಚುಲಿ ಇವತ್ತು ಹೊರಗೆ ಹೋಗೋದಿತ್ತು, ಮಳೆ ನಿಂತೇ ಇಲ್ಲ. ಸೊ ಹಾಗಾಗಿ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಏನಕ್ಕಂತ ಹೇಳಿದ್ರೆ ಒಂದು ಸ್ವಲ್ಪ ಅಂದರೆ ಒಂದು ಶೂಟ್ ಪ್ಲ್ಯಾನ್ ಮಾಡಿದ್ದೀವಿ ನಾನು ಮತ್ತು ರೂಪಕ್ಕ. ಅದೇ ನಮ್ಮ ಸಬ್ಸ್ಕ್ರೈಬರ್ ಹೇಳಿರೋ ರೀತಿ ಒಂದು ಏನು ಕಾನ್ಸೆಪ್ಟ್ ಶೂಟ್ ಮಾಡೋಣ ಅಂತ. ಸೊ ಅದಕ್ಕೆ ನಮ್ಮ ಅಜ್ಜಿದು ಸ್ಯಾರಿ ಸಿಕ್ಕಿಲ್ಲ, ಹಳೇದು ಹುಡುಕಿ ರೂಪಕ್ಕೆ ಅಂತ ಹೇಳಿದ್ದೆ. ಅಂದರೆ ಸ್ವಲ್ಪ ಹಳೇ ಆ ಥರ ಸಿಕ್ಕಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಕಾಟನ್ನು ನಾವೇ ತೊಗೊಳ್ಳೋಣ ಅಂತ ನೆನ್ನೆ ಡಿಸ್ಕಸ್ಡ್ ನಾನು ಮತ್ತು ರೂಪಕ್ಕ. ಅದಕ್ಕೆ ಅದು ಹೋಗೋದಿತ್ತು. ಹೋಗಿ ಒಂದು ಸ್ವಲ್ಪ ಲೆಮನ್ ಟೀ ಕುಡಿಬೇಕು ಅನಿಸ್ತಿತ್ತು ಗೈಸ್. ಅದಕ್ಕೆ ಲೆಮನ್ ಟೀ ಕುಡ್ಕೊಂಡು ಬರೋಣ ಅಂತ ಇದಿಷ್ಟು ಪ್ಲ್ಯಾನ್ ಇತ್ತು. ಕರೆಕ್ಟಾಗಿ ಬೆಳಗ್ಗೆನೇ ಸ್ಟಾರ್ಟ್ ಆಗಿತ್ತು ಗೈಸ್ ಮಳೆ. ನಾನು ಎದ್ದಿದ್ದೆ 11 o'clock ಇವತ್ತು ಎದ್ದಿದ್ದು. ಸೊ ಅದಕ್ಕೆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ಮನೆಯಲ್ಲೇ ಏನಾದರೂ ಮಾಡೋಣ ಅಂತ ಸೊ ಹೀಗೆ ವ್ಲಾಗ್ ಮಾಡಿಕೊಂಡೆ ನಾನು ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ಈ ಬುಕ್ ನಾನು 3 daysನಲ್ಲಿ ಐ ವಿಲ್ ಗೋನಾ ಕಂಪ್ಲೀಟ್. ಆ್ಯಕ್ಚುಲಿ ಯಾವತ್ತೋ ಕಂಪ್ಲೀಟ್ ಮಾಡಬೇಕಿತ್ತು, ಬಟ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಹೇಗಿದ್ರು ಫ್ರೀ ಇದೀನಲ್ವ ನಾನು. ಸೊ ಅದಕ್ಕೆ ಇನ್ನೊಂದು 3 day ಅಂದರೆ ಗೈಸ್ ಇದು 9 ಲೆಸನ್ಸ್ ಇದೆ, 9 ಚಾಪ್ಟರ್ಸ್ ಇದೆ. ಸೊ ಮುಗಿಸ್ಬೇಡ. ಆ್ಯಕ್ಚುಲಿ ಒಂದು ದಿನದಲ್ಲೇ ಮುಗಿಸೋಣ ಅಂತ ಒಂದು ಚಾಲೆಂಜ್ ಬ್ಲಾಗ್ ಮಾಡೋಣ ಅಂದ್ಕೊಂಡೆ. ಬಟ್ ಒಂದು ದಿನದಲ್ಲಿ ಕಂಪ್ಲೀಟ್ ಆಗಲ್ಲ ಇದು. ನೋಡಿ ಇಷ್ಟಿದೆ, ಇಷ್ಟೆಲ್ಲ ಒಂದು ದಿನದಲ್ಲಿ ಆಗಲ್ಲ. ಮತ್ತು ಅಭ್ಯಾಸ ಕೂಡ ಬಿಟ್ಟೋಗಿದೆ ಅಲ್ವಾ, ಓದಿ ಅದಕ್ಕೆ ತಲೆನೋವು ಬರುತ್ತೆ ಅಂತ ಬೇಡ. ಮೊದಲು ತಲೆನೋವ್ತಿದೆ ಗೈಸ್ ನನಗೆ. ಅದಕ್ಕೆ ವಿತಿನ್ ಸ್ಯಾಟರ್ಡೆ, ಇವತ್ತು ಥರ್ಸ್ಡೇ, ಸೊ ವಿತಿನ್ ಸ್ಯಾಟರ್ಡೆ ಐ ವಿಲ್ ಗೋನಾ ಕಂಪ್ಲೀಟ್. ಯಾಕೆ ಗೈಸ್, ಮತ್ತು ನನ್ನ ಸ್ಯಾರಿದು ಮದುವೆಗೆ ಮುಹೂರ್ತಕ್ಕೆ ನಾನು ಸ್ಯಾರಿ ತೊಗೊಂಡಿದ್ದೀನಿ. ನೈಟ್ ರಿಸೆಪ್ಷನ್ಗೆ ಇಂಡೋ ವೆಸ್ಟರ್ನ್ ಕೈಂಡ್ ಆ ಥರ ತೊಗೊಂಡೆ. ಬಟ್ ಇವಾಗ ಅದು ನೋಡ್ಸಲ್ಲ ನಾನು, ಬಿಕಾಸ್ ನೋಡ್ಸಿದ್ರೆ ನಿಮ್ಗೆ ಅದು ಇಷ್ಟ ಆಗಲ್ಲ. ಅದು ಹಾಕೊಂಡಾಗ್ಲೇ ಅದು ಒಂದು ಚೆನ್ನಾಗಿ ಕಾಣಿಸೋದು. ಇವಾಗ ನೋಡ್ಸಿದ್ರೆ ನೋ, ಅಂದರೆ ಸೀಕ್ರೆಟ್ಟು ಆ ಥರ ಎಲ್ಲ ಆ ಥರ ಏನಿಲ್ಲ ಗೈಸ್ ನಂದು. ಇವಾಗ ನೋಡಿ ಆ ಥರ ಏನಿಲ್ಲ. ಬಟ್ ಇವಾಗ ನೋಡ್ಸಿದ್ರು ನಿಮ್ಗೆ ಅದು ಹೇಗೆ ಬರುತ್ತೆ ಲುಕ್ ಅಂತ ನಿಮ್ಗೆ ಗೊತ್ತಾಗಲ್ಲ. ಸೊ ಅದು ವೇರ್ ಮಾಡಿನೇ ನೋಡಬೇಕು. ಇಂಡೋ ವೆಸ್ಟರ್ನ್ ಅಲ್ವಾ, ಸೊ ಅದಕ್ಕೆ ಒಂದೇ ಸಲ ಅಲ್ಲಿ ನೋಡಿ. ಸ್ಯಾರಿ ಹೇಗಿದ್ರು ನೀವು ನೋಡಿದ್ದೀರ, ನಾನು ಲಾಸ್ಟ್ ವ್ಲಾಗ್ನಲ್ಲಿ ಏನು 2 ಸ್ಯಾರಿ ಹಾಕಿದ್ದೀನಿ. ಅದರಲ್ಲಿ ಲೈನ್ ಇದೆ ನೋಡಿ, ಅದು ತೊಗೊಂಡಿರೋದು ನಾನು. ಬಾರ್ಡ್ರ್ ಎಲ್ಲ ಇರೋದು ಅಂದರೆ ರಿಚ್ ಲುಕ್ ಇತ್ತು ನೋಡಿ, ಆ ಸ್ಯಾರಿ ನಾನು ತೊಗೊಂಡಿಲ್ಲ. ಬಿಕಾಸ್ ಆಲ್ರೆಡಿ ನನ್ನ ಹತ್ರ ಇದೆ, ಆ ಥರ ಸೇಮ್ ಇದೆ. ಕಲರ್ ಒಂಚೂರು ನಂದು ಲೈಟ್ ಇದೆ, ಇದು ಒಂಚೂರು ಡಾರ್ಕ್ ಇತ್ತು ಅಲ್ಲಿ. ಸೊ ಅದಕ್ಕೆ ನಾನು ಅದನ್ನು ತೊಗೊಂಡಿಲ್ಲ. ಮತ್ತು ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ, ಅದಕ್ಕೆ ಜ್ಯುವೆಲ್ರೀಸ್ ಮ್ಯಾಚ್ ಮಾಡೋಕ್ಕಾಗಲ್ಲ. ಸ್ಯಾರಿನ ಹೆವಿ ಇರೋದ್ರಿಂದ ಜ್ಯುವೆಲ್ರಿದೆಲ್ಲ ಹಾಕಿದ್ರೆ ಇನ್ನೂ ಹೆವಿ ಕಾಣುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಚೆಕ್ಸ್ ಇತ್ತು ನೋಡಿ, ಒಂದು ಸ್ವಲ್ಪ ಈ ಥರ. ಇನ್ನೊಂದು ಡಾರ್ಕ್ ವೈನಲ್ಲಿದೆ ನೋಡಿ, ಅದು ನಾನು ಚೂಸ್ ಮಾಡಿರೋದು. ಅಂದರೆ ಸೆಕೆಂಡ್ ಟೈಮ್ ವೇರ್ ಮಾಡಿದ್ನಲ್ಲ ಆ ಸ್ಯಾರಿ. ಏನಕ್ಕೆ ಅಂತ ಹೇಳಿದ್ರೆ ಅದು ಬಾರ್ಡರ್ ಒಂದು ಪ್ಲೇನ್ ಇದೆ, ಓಕೆನಾ. ಸೊ ಜ್ಯುವೆಲ್ರೀಸ್ ಎಲ್ಲ ಮ್ಯಾಚ್ ಮಾಡ್ಬೋದು. ಮತ್ತು ಈವನ್ ಬ್ಲೌಸ್ ಕೂಡ ನಮ್ಗೆ ಯಾವ ಥರ ಡಿಸೈನ್ ಬೇಕು ಆ ಥರ ನಾವು ಸ್ಟಿಚ್ ಮಾಡಿಸ್ಕೊಬೋದು. ಸೊ ಆ ಒಂದು ರೀಸನ್ಗೆ ನಾನು ಆ ಸ್ಯಾರಿ ಚೂಸ್ ಮಾಡಿದೆ. ಮತ್ತು ಆ ಕಲರ್ ಕೂಡ ಇರಲಿಲ್ಲ ನನ್ನ ಹತ್ರ. ನಂಗೆ ಬೇಕಾಗಿದ್ದರೆ ಡಾರ್ಕ್ ವೈನ್ ಕಲರಲ್ಲಿ. ಡಾರ್ಕ್ ಮರೂನ್ ಇದೆ ನನ್ನ ಹತ್ರ, ಆಲ್ರೆಡಿ ಇದೆ. ಆಲ್ರೆಡಿ 1-2 times ವೇರ್ ಮಾಡಿದ್ದೀನಿ. ಸೊ ಸೇಮ್ ಆಗುತ್ತೆ, ಒಂದು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಹೇಳಿ ನಾನು ಆ ಸ್ಯಾರಿ ಚೂಸ್ ಮಾಡಿದೆ. ಅದಕ್ಕೆ ಜ್ಯುವೆಲ್ರೀಸ್ ನೋಡೋದು ಇತ್ತು, ಅದಕ್ಕೆ ಚನ್ನಪಟ್ಟಣ ಹೋಗೋಣ ಅಂತ ಇತ್ತು ಪ್ಲ್ಯಾನು. ಮೈಸೂರಿನಲ್ಲಿ ನನಗೆ ಜ್ಯುವೆಲ್ರೀಸ್ ಅಷ್ಟು ಅಂದರೆ ನೋಡೋಕ್ಕೆ ಸಿಕ್ಕಿಲ್ಲ ಗೈಸ್. ನಾನು ಅದಕ್ಕೆ ವಾಪಸ್ ಬಂದುಬಿಟ್ವಿ. ಸೊ ಅದಕ್ಕೆ ಬ್ಯಾಂಗ್ಳೂರಿಗೆ ಹೋಗಿ ನೋಡೋದು. ಚನ್ನಪಟ್ಟಣದಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಬ್ಯಾಂಗ್ಳೂರಿಗೆ ಹೋಗಬೇಕು. ಸೊ ರೆಂಟಿಗೆ ತೊಗೊಳೋದ, ಪರ್ಚೇಸಿಗೆ ತೊಗೊಳೋದ, ಅದೊಂದು ಗೊತ್ತಾಗ್ತಾಯಿಲ್ಲ. ಸೊ ಅದು ನೋಡೋಣ. ರಾಮನಗರ್ನಲ್ಲಿ ನಂಗೆ ಯಾವುದೂ ಆ ಥರ ಜ್ಯುವೆಲ್ರೀಸ್ ಅಂದರೆ ವಾವ್ ಥರ ಅಂದರೆ ನಂಗೆ ಆ ಥರ ಯಾವುದೂ ನಾನು ನೋಡಿಲ್ಲ. ನಂಗೆ ಗೊತ್ತೂ ಇಲ್ಲ ಶಾಪ್ಸ್ ಇರಲ್ಲ ಯಾವುದಿದೆ ಅಂತ. ಸೊ ಅದಕ್ಕೆ ನಾನು ರೆಂಟಿಗೆಲ್ಲ ತೊಗೊಳಲ್ಲ, ಸೊ ಪರ್ಚೇಸ್ ಬೈಯೇ ಮಾಡಿಬಿಡೋಣ ಅಂತ. ನಾನು ಒಂದು ಸ್ವಲ್ಪ ಗ್ರ್ಯಾಂಡ್ ನೋಡ್ತಾ ಇದ್ದೀನಿ. ಇದಿಷ್ಟು 1 piece ಇಷ್ಟು ಗ್ರ್ಯಾಂಡ್ ಬರುತ್ತಲ್ಲ ಆ ಥರ. ಮತ್ತು ಡಾಬ್ ಇದೆ ನನ್ನ ಹತ್ರ, ಗೃಹ ಪ್ರವೇಶಕ್ಕಂತ ತೊಗೊಂಡಿದ್ದೆ. ಅದು ಬೇರೆ ಮೊದಲು ಅದು ಹಾಗೆ ಇದೆ ಗೈಸ್. ಸೊ ಅದು ಮ್ಯಾಚ್ ಆಗುತ್ತೆ ಏನು ಅಂತ ನೋಡಬೇಕು. ಇನ್ನೂ ನಾನು ಅದು ಮ್ಯಾಚ್ ಮಾಡಿಲ್ಲ. ಸೊ ಇನ್ನು 2 weeks ಇದೆ ಗೈಸ್. ಸೊ ಅದಕ್ಕೆ ಅದೆಲ್ಲ ಒಂದು ಸ್ವಲ್ಪ ಇವತ್ತದೆಲ್ಲ ಮುಗಿಸ್ಕೊಳ್ಳೋಣ ಅಂತ ಮನೆಯಲ್ಲೇ ಇದೆ. ಹೋಗೋಕ್ಕಾಗಿಲ್ಲ, ಇವಾಗ ಮಳೆ ನಿಂತಿದೆ. ಇವಾಗ ಹೋಗೋಕ್ಕೂ ಆಗಲ್ಲ. ಇವಾಗ ಆಲ್ರೆಡಿ 5:30
5:30 ಗೈಸ್, ಎಕ್ಸಾಕ್ಟ್ 5:30. ನಾನು ಟೈಮೇ ನೋಡಿಲ್ಲ, ಕರೆಕ್ಟಾಗಿ 5:30 ಅಂತ ಹೇಳಿದ್ದೀನಿ ಗೈಸ್. ಮೈಕ್ ಹಾಕಿಲ್ಲ ನಾನು ಗೈಸ್. ನಾನು ಇನ್ಸ್ಟಾಗ್ರಾಮ್ಗೆ ಒಂದು ಕಾನ್ಸೆಪ್ಟ್ ಶೂಟ್ ಮಾಡ್ಕೊಳ್ಳೋಣ ಅಂತಲೇ ಎತ್ಕೊಂಡಿದ್ದು ಫೋನು, ಮತ್ತು ಲೈಟಿಂಗ್ಸ್ ಅಂದರೆ ಇದು ಇಷ್ಟೇ ಲೈಟ್ ಬೇಕಾಗಿತ್ತು. ಸೊ ಅದಕ್ಕೆ ಎತ್ಕೊಂಡೆ, ಈಗ ಇದು ಮಾಡ್ಕೊಳ್ಳೋಣ ಅಂತ. ಸೊ ಲೈಟಿಂಗ್ಸ್ ಚೆನ್ನಾಗಿದೆ, ಓಕೆ ವ್ಲಾಗೇ ಶೂಟ್ ಮಾಡ್ಕೊಂಡ್ಬಿಡೋಣ ಅಂತ ಹಾಗೆ ಶೂಟ್ ಮಾಡ್ತಾಯಿದ್ದೀನಿ. ಮೈಕ್ ಹಾಕೇ ಇಲ್ಲ ನಾನು, ಬಟ್ ಚೆನ್ನಾಗಿ ಕೇಳಿಸುತ್ತೆ ಫೋನಲ್ಲಿ, ಫೋನ್ ಮೈಕೆ ಓಕೆ. ಗೈಸ್, ನಾನು ಜ್ಯುವೆಲ್ರೀಸ್ ನೋಡ್ತಾ ಇದ್ದೆ. ಹೀಗೆ ಜ್ಯುವೆಲ್ರೀಸ್ ಅಂದರೆ ಯಾವ ಥರ ಮ್ಯಾಚ್ ಆಗುತ್ತೆ ಅಂತ ಹಾಗೆ ನೋಡಿಕೊಂಡು ಇನ್ಸ್ಟಾಗ್ರಾಮ್ ನೋಡಿಕೊಂಡು ಬರೀ ಇದಾಯಿತು ಗೈಸ್. ಮನೆಯಲ್ಲಿದ್ದರೆ ಯಾವ ಕೆಲಸನೂ ಆಗಲ್ಲ, ಅದು ನಂಗೆ ಗೊತ್ತಾಯಿತು. ಯಾವ ಕೆಲಸನೂ ಮಾಡಲ್ಲ. ಗೈಸ್, ಟೈಮ್ ಹೇಗೆ ಹೋಗ್ತಾ ಇದೆ ಅಂದರೆ ರಪ್ಪ 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 ಹೋಗ್ತಾ ಇದೆ ಟೈಮು. ಬೆಳಗ್ಗೆ ನಾನು ಎದ್ದು ಇವಾಗ ಒಂದು ಕ್ಲಿಪ್ ತೊಗೊಂಡು, ಅದು ಬೆಳಗ್ಗೆ ಮಳೆ ಬರ್ತಿದ್ದು ಒಂದು ಕ್ಲಿಪ್ ಹಾಕಿದ್ನಲ್ಲ, ಈಗ ತೊಗೊಂಡಿದ್ದೀನಿ ಅನ್ಸಿದ್ದು. ಆಲ್ರೆಡಿ 5:30 ಹೋಗಿದೆ ಇವಾಗ. ಏನು ಮಾಡೋದು ಗೈಸ್, ಹಸಿವು ಆಗಲ್ಲ ಮನೇಲಿದ್ದರೆ. ಯಪ್ಪ ಡೈಲಿ ಮನೇಲಿರ್ತಾರಲ್ಲ, ಹೇಗಿರ್ತಾರಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಹಿಂಸೆ ಗೈಸ್ ಮನೇಲಿರೋಕ್ಕೆ, ದಿನಾ ಮನೇಲಿರೋರು. ಆ್ಯಕ್ಚುಲಿ ನಾವು ಹೇಳ್ಬೋದು ಅದೇ ಕೆಲಸ ಅದು ಇದು ಮಾಡಿಕೊಂಡ್ರೆ ಟೈಮ್ ಪಾಸ್ ಆಗುತ್ತೆ. ಬಟ್ ಆದರೂ ಮನೇಲಿ ನನಗೆ ಬೇಜಾರು ಬೇರೆ ನನಗೆ ಗೊತ್ತಿಲ್ಲ, ನನಗೆ ಬೇಜಾರು. ಅದಕ್ಕೆ ಒಂದಷ್ಟು ಇನ್ನು ನನಗೆ ಈ ಮಂತೆಲ್ಲ ಫುಲ್ಲು ಏನು ಪ್ಲ್ಯಾನ್ಸ್ ಮಾಡಲ್ಲ. ಏನೇ ಮಾಡೋದಿದ್ರು ನೆಕ್ಸ್ಟ್ ಮಂತಿಂದ ಎಕ್ಸಿಕ್ಯೂಟ್ ಮಾಡೋ, ನೆಕ್ಸ್ಟ್ ಮಂತಿಂದ ಈ ಮಂತೆಲ್ಲ ಫುಲ್ ಪ್ಲ್ಯಾನ್ ಮಾಡಿ ಇಟ್ಕೊತೀನಿ ಹೇಗೆ ಮಾಡಬೇಕೇನು ಅಂತ. ಗೈಸ್, ಆ್ಯಕ್ಚುಲಿ ಸನ್ಲೈಟ್ ಇರಲಿಲ್ಲ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸನ್ಲೈಟ್ ಇಲ್ಲ, ಒಂದು ಸ್ವಲ್ಪ ಈವ್ನಿಂಗ್ ಲೈಟ್ ಅಂತಾರಲ್ಲ ಆ ಥರ. ಗೈಸ್, ನಾನು ಮುಂದೆ ಕ್ಲಿಪ್ ಹಾಕಿದೆ ನೋಡ್ರೆ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಮೂರನೇ ವಾಕ್ ಮಾಡ್ತಾ ಇದ್ದ. ಸೊ ಹಾಗೆ ಅದು ಕ್ಲಿಪ್ಪಿಂಗ್ಸ್ ತೊಗೊಬೇಕನ್ನಿಸ್ತು, ಅದಕ್ಕೆ ಕ್ಲಿಪ್ಪಿಂಗ್ಸ್ ತೊಗೊಂಡು ಹಾಕ್ತೆ. ಎಲ್ಲರೂ ಏನು ಮಾಡ್ತಾಯಿದ್ದೀರಾ ಗೈಸ್? ಮನೇಲಿದ್ದರೆ ಏನು ಕಾಂಟೆಂಟ್ ಮಾಡಬೇಕು ಅದೆಲ್ಲ ಏನೂ ಗೊತ್ತಾಗಲ್ಲ ಗೈಸ್. ಅದೆಲ್ಲ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಬೇಕು. ನಾನು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಗೈಸ್, ಇವಾಗ ಹೇಗಿದ್ರು ಆಫೀಸ್ಗೆ ಹೋಗಿದ್ರೆ ಅಫ್ಕೋರ್ಸ್ ನಾನು ಗೈಸ್ ಹೋದೆ ಬಂದೆ ತಿಂದೆ ಈ ಥರ ಮಾಡ್ತಾಯಿದ್ದೆ. ಬಟ್ ಮೇಲಿರೋದ್ರಿಂದ ಒಂದು ಸ್ವಲ್ಪ ಕಾನ್ಸೆಪ್ಟ್ ಶೂಟ್ಸ್ ಮಾಡ್ಬೋದು ನಾನು, ಅಂದರೆ ಕಾಂಟೆಂಟ್ ರಿಲೇಟೆಡು. ಸೊ ಅದೆಲ್ಲ ಒಂದು ಸ್ವಲ್ಪ ನೋಟ್ ಮಾಡಬೇಕು ನಾನು. ನೋಟ್ ಮಾಡಿ ಹುಡುಕಿ ಲಿಸ್ಟ್ ಮಾಡಿ ಇಡ್ತೀನಿ. ದೆನ್ ಡೇ ಬೈ ಡೇ ಅದೇನಿದೆ ಅದು ಮಾಡ್ಕೊತ ಹೋಗೋದು. ಮಳೆ ಇರೋದ್ರಿಂದ ಅದು ಒಂದು ಸ್ವಲ್ಪ ಇದು ಗೈಸ್, ಹೊರಗೆ ಹೋಗೋಕ್ಕಾಗಲ್ಲ ಇವಾಗಿದ್ರಲ್ಲಿ. ಒಂದೆಲ್ಲ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಯಾ ಗೈಸ್, ಮತ್ತೆ ಇನ್ನೇನು ಸಮಾಚಾರ ಗೈಸ್? ಇನ್ನೊಂದೇನೋ ಹೇಳ್ಬೇಕು ಅಂದ್ಕೊಂಡೆ ನಾನು, ಭಯನೇ ಆಗೋಯ್ತು ನನಗೆ ಗೈಸ್. ಇದು ವಿಂಡೋ ಓಪನ್ ಮಾಡಿರ್ತೀನ, ಆ್ಯಕ್ಚುಲಿ ಇದೆಲ್ಲ ಹಾವಿದೆ ತುಂಬ. ಹೇಳ್ತಾರೆ ವಿಂಡೋ ಓಪನ್ ಮಾಡಬೇಡ ಅಂತ, ಬಟ್ ನಾನು ಒಂದು ಸ್ವಲ್ಪ ಗಾಳಿನಾಗ ಒಂದು ಸ್ವಲ್ಪ ಚಿಲ್ಲಿರಬೇಕು, ಗಾಳಿ ಬರಲಿ ಅಂತ ತೆಗಿತೀನಿ. ಅದು ಸ್ವಲ್ಪ ಇದಾಗಿದೆ, ಚಿಲ್ಲರೆ ಜಾಸ್ತಿ ಅಲ್ಲ. ಬಟ್ ಇವಾಗ ಒಂದು ಸ್ವಲ್ಪ ಮನೆಯಲ್ಲೇ ಇದ್ದರೆ ಗೊತ್ತಲ್ಲ, ಯಾವಾಗಲೂ ಡೋರ್ ಕ್ಲೋಸ್ ಮಾಡಿರ್ತೀನಿ ನಾನು. ಸ್ವಲ್ಪ ಅದು ಮೇಲಗಡೆ ಸೌಂಡ್, ಅದು ಒಂದು ಸ್ವಲ್ಪ ಇದಾಗಿರುತ್ತೆ. ಸೊ ಹಾಗಾಗಿ ವಿಂಡೋ ಓಪನ್ ಮಾಡಿಬಿಡ್ತೀನಿ. ತುಂಬ ಇದು ಬಂದಿದೆ ಗೈಸ್, ಇಲ್ಲಿ ಮಳೆ ಬೇರೆ ಬಿತ್ತಲ್ವಾ, ಜಾಸ್ತಿ ಗ್ರೀನ್ರೀಸ್ ಬಂದುಬಿಟ್ಟಿದೆ ಈ ಕಡೆ. ಸಾಂಗ್ಸ್ ಕೇಳ್ತಾ ಇದ್ದೆ ಗೈಸ್. ನಂಗೆ ಸಾಂಗ್ಸ್ ಕೇಳೋದೆಲ್ಲ ತುಂಬ ಇಷ್ಟ. ಫ್ರೀ ಟೈಮಲ್ಲೆಲ್ಲ ಸಾಂಗ್ಸ್ ಕೇಳ್ತೀನಿ. ಸೊ ಸಾಂಗ್ ಕೇಳಿದ್ರೆ ನಮ್ಮ ಮೂಡ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫುಲ್ ಜೋಶ್ ಸಾಂಗ್ಸ್ ಕೇಳ್ತಾ ಇದ್ರೆ ಮೈಂಡ್ ಹಾಗೆ ಇರುತ್ತೆ. ಒಂದು ಸ್ವಲ್ಪ ಸ್ಯಾಡ್ ಹಂಗೆ ಕೇಳಿದ್ರೆ, ಪಾತ ಸಾಂಗ್ಸ್ ಕೇಳಿದ್ರೆ ಫುಲ್ ಹಾಗೆ ಇರುತ್ತೆ ಮೈಂಡ್ ಸೆಟ್ ನಮ್ಮದು ಅಲ್ವಾ ಗೈಸ್? ಎಲ್ಲರಿಗೂ ಹಾಗೆ ಇರುತ್ತೆ. ಸೊ ಗೈಸ್, ಇವಾಗ ನಾನು ಅದಕ್ಕೆ ಯಾವಾಗ ಬುಕ್ಸ್ ಓದೋಣ ಅಂತ ನಾನು ಇವತ್ತು 9/3 ಡೈಲಿ 3 ಚಾಪ್ಟರ್ಸ್ ಓದಬೇಕು ಗೈಸ್. ಇವತ್ತು ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ 3 ಡೇಸ್ 9 ಚಾಪ್ಟರ್ಸ್ ಇದೆ ಅಂತ ಹೇಳಿದ್ರೆ. ಸೊ 3 ಈಚ್. ಇವತ್ತು 3 ಲೆಸನ್ಸ್ ಓದಿ ಇದು ಮಾಡ್ಕೊಬೇಕು. ಗೈಸ್, ನಂದು ಇದೆಲ್ಲ ಇವಾಗೆಲ್ಲ ಇದು ದಂಡಸ್ಲಿ ಹೇಳ್ತಾ ಇದ್ಲು ನಾನು ಮೈಸೂರಿಗೆ ಹೋಗೋಣ ಅಂತ. ಮತ್ತೆ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇದೆ. ನಾಳೆ ಅಥವಾ ನಾಳಿದ್ದು ಫ್ರೈಡೇ ಆರ್ ಸ್ಯಾಟರ್ಡೇ, ಎರಡು ದಿನದಲ್ಲಿ ಯಾವ್ದಾದ್ರು ಒಂದಿನ ಹೋಗೋದು. ಆಲ್ಮೋಸ್ಟ್ ಸ್ಯಾಟರ್ಡೇ ಅಂದ್ಕೊಳ್ಳಿ. ಸ್ಯಾಟರ್ಡೇ ಹೋಗ್ಬೇಕು ಮತ್ತೆ ಶಾಪಿಂಗಿಗೆ. ದಂಡಸ್ಲಿ ಸ್ಯಾರಿ ತೊಗೊಂಡಿಲ್ಲ, ಸೊ ತೊಗೊಬೇಕಂತ. ಅದಕ್ಕೆ ಅವಳು ಹೋಗೋಣ ಅಂತ ಹೇಳ್ತಾ ಇದ್ಲು. ಸೊ ಹೋಗೋಣ, ಸ್ಯಾಟರ್ಡೇ ಹೋಗಿ, ಸ್ಯಾಟರ್ಡೇಲಿ ಅದೇ ಆಗುತ್ತೆ ಗೈಸ್. ಇವಾಗ ಆರಾಮಿದ್ದೀನಿ ನಾನು. ಐ ಆಮ್ ಓಕೆ, ನಾಟ್ ಕಂಪ್ಲೀಟ್ಲಿ, 90% ಓಕೆ. 10% ಒಂದು ಸ್ವಲ್ಪ ಆಚೆ ಈಚೆ ಇರುತ್ತಲ್ಲ, ಅದು ಇರುತ್ತಲ್ಲ ಅಷ್ಟೇ ಗೈಸ್. ನಾನು ನಿನ್ನೆ ಆ್ಯಕ್ಚುಲಿ ನಿದ್ದೆ ಬಂದಿರಲಿಲ್ಲ ಆಯಿತಾ. ನಂದು ಪೇಜ್, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನಾನೇ ನೋಡ್ತಾ ಇದ್ದೆ. ಸೊ ಫುಲ್ ಫಸ್ಟಿಂದ ನೋಡ್ಕೊಂಬಂದೆ ಆಯಿತಾ. ಫಸ್ಟಿಂದ ಹೇಗೆ ಮಾಡಿದ್ದೀನಿ ವೀಡಿಯೋಸ್ ಅಂತ. ಆ್ಯಕ್ಚುಲಿ ಆವಾಗಲೇ ನಾನು ಖುಷಿಯಾಗಿ ವ್ಲಾಗ್ಸ್ ಮಾಡಿದ್ದೀನಿ ಹೇಳಬೇಕಂದ್ರೆ. ನನಗೆ ನೋಡಿದೆ ಅಲ್ವಾ, ನಾನು ವೆಲ್ಕಮ್ ಮಾಡ್ತಿದ್ದಿದ್ದ ರೀತಿ ಅದೆಲ್ಲ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಅದೆಲ್ಲ ಫುಲ್ ಒಂದು ಬಿಡ್ದಂಗೆ ಎಲ್ಲ ನೋಡಿದೆ. ನಾನು ಸ್ಟೋರಿ ಕೂಡ ಹಾಕಿದ್ದೆ, ದಿಸ್ ಇಸ್ ಮೈ ಫಸ್ಟ್ ರೀಲ್ ಇನ್ ಇನ್ಸ್ಟಾಗ್ರಾಮ್ ಅಂತ. ಸೊ ಅದು ಸ್ಟೋರಿ ಕೂಡ ಹಾಕ್ತೀನಿ. ಏನಕ್ಕಂದರೆ ನಾನು ಫುಲ್ ಫಸ್ಟಿಂದ ನೋಡ್ಕೊಂಬರ್ತಾಯಿದ್ದೆ. ಅಂದರೆ ಗ್ರೋತ್ ಹೇಗಿದೆ ನೋಡೋಣ, ಅಂದರೆ
ನಾನು ಹೇಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅದನ್ನು ನೋಡಬೇಕಿತ್ತು. ನಾನು ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ಅಂದರೆ ಫಿಯರ್ ಇರುತ್ತಲ್ಲ, ಕ್ಯಾಮ್ರಾ ಫಿಯರ್, ಅದು ನೋಡೋಣ ಅಂತ ನೋಡಿದ್ರೆ ನಾನು ಮುಂಚೆನೇ ಚೆನ್ನಾಗಿ ಮಾತಾಡಿಸ್ತಿದ್ದೆ. ಇವಾಗ ಒಂಚೂರು ಒಂದು ಸ್ವಲ್ಪ ಏನು ಹೇಳ್ತಾರೆ, ಸ್ವಲ್ಪ ಅಬ್ಸೆಂಟ್ ಮೈಂಡ್ ಗೈಸ್. ಇವಾಗ ಒಂದು ಸ್ವಲ್ಪ ಲೈಫ್ ಪ್ಲ್ಯಾನಿಂಗ್ಸ್ ಈ ಥರ ಎಲ್ಲ ಅಂತ ಬಂದಾಗ ನನಗೇನಂತ ಹೇಳಿದ್ರೆ, ಇವಾಗ ಮಾತಾಡ್ತಿದ್ರೆ ಕಂಪ್ಲೀಟಾಗಿ 100% ಮಾತಾಡಿದ್ರೆ ಐ ವಿಲ್ ಬಿ ವೆರಿ 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 ಹ್ಯಾಪಿ. ಅಂದರೆ ನಾನು ತುಂಬ ಖುಷಿಯಾಗಿ ಮಾತಾಡ್ತೀನಿ. ಏನಾದರೂ ಒಂದು ತಲೆಯಲ್ಲಿದ್ದರೆ, ಏನಾದರೂ ಒಂದು ಯೋಚನೆ ಇದ್ದರೆ, ಏನಾದರೂ ಒಂದಿದ್ದರೆ ನಾನು ಐ ನಾಟ್ ಗಿವ್ 100%. ಅಂದರೆ ನನಗೆ ಸಮಾಧಾನ ಇರಲ್ಲ, ಸಮಾಧಾನವಾಗಿ ಮಾತಾಡೋಕ್ಕೂ ಆಗಲ್ಲ ನನಗೆ. ಸೊ ಅದು ಒಂದು ನನಗೆ ವಿಚಾರ ಆಯಿತು, ಅಯ್ಯೋ ಮುಂಚೆ ನಾನು ಹ್ಯಾಪಿಯಾಗಿ ಮಾಡಿದ್ದೀನಿ ವ್ಲಾಗ್ಸ್ ವಾಟ್ ಎವರ್ ಏನೇ ಇದ್ರು. ಇವಾಗ ಏನಕ್ಕೆ ಈ ಥರ ಅಂದರೆ ಫಸ್ಟ್ ಇದು ಜೋಶ್ ಇವಾಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ಅದಕ್ಕೆ ಐ ಸಾರ್ಟ್ ಔಟ್ ಎವ್ರಿಥಿಂಗ್, ಐ ಸಾರ್ಟ್ ಔಟ್ ದ ಥಿಂಗ್ಸ್ ಎವ್ರಿಥಿಂಗ್, ಎಲ್ಲನೂ ಏನಿದೆ ಎಲ್ಲನೂ ಸಾರ್ಟ್ ಔಟ್ ಮಾಡ್ಕೊಂಡ್ಬಿಟ್ಟು, ಅದೇ ಹೇಳಿದ್ನಲ್ಲ ಇವಾಗ ಒಂದು 15 ಇವತ್ತು ಎಷ್ಟು ಡೇಟ್ 18th ಇವತ್ತು, 18th, ಇನ್ನೊಂದು 12 ಡೇಸಲ್ಲಿ ಫುಲ್ ಎಲ್ಲ ನೀಟಾಗಿ ಸಾರ್ಟ್ ಮಾಡಿಕೊಂಡು ಫ್ರಮ್ July 1st ಐ ವಿಲ್ ಬಿ ಬ್ಯಾಕ್ ಗೈಸ್. ನಾನು ಅದೇ ಹೇಳಿದ್ನಲ್ಲ ಏನು ಪ್ಲಾನಿಂಗ್ ಮಾಡಬೇಕು ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿ ಫುಲ್ ಏನು ಹೇಳ್ತಾರೆ ಪ್ರೀ ಪ್ಲ್ಯಾಂಡ್ ಅಂತಾರ ಗೊತ್ತಿಲ್ಲ ಗೈಸ್, ಅದಕ್ಕೆ ಪರ್ಟಿಕ್ಯುಲರ್ ವರ್ಡ್ ಗೊತ್ತಾಗ್ತಿಲ್ಲ ನನಗೆ. ಅದಕ್ಕೆ 12 days ಎಲ್ಲ ಫುಲ್ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಯಾವಾಗ ಏನೇನು ಮಾಡಬೇಕು, ಇದು ಏನು ಮಾಡಬೇಕು ಅಂತೆಲ್ಲ ಮಾಡಿಕೊಂಡು. ಸೊ ಅಬೌಟ್ ಮೈ ಜಾಬ್ ಆಲ್ಸೋ ನಾನು ನೋಡ್ತಾ ಇದ್ದೀನಿ. ಅಂದರೆ ಬೇರೆ ಜಾಬ್ ನೋಡೋದಾ ಇಲ್ಲ ಅಂದರೆ ಗೈಸ್ ಏನಂತ ಹೇಳಿದ್ರೆ, ನಂಗೆ ಹತ್ತಿರ ಯಾವುದೂ ಸಿಗಲ್ಲ, ಎಲ್ಲ ದೂರನೇ ಸಿಗುತ್ತೆ. ಸೊ ದೂರ ಇದೆ, ನಾನು ಟ್ರಾವೆಲ್ ಮಾಡೋಕ್ಕಾಗಲ್ಲ ಎವ್ರಿ ಡೇ. ಇಟ್ ಈಸ್ ನಾಟ್ ಆನ್ ಈಸಿ ಜಾಬ್ ಟು ಟ್ರಾವೆಲ್ ಡೈಲಿ ಬ್ಯಾಂಗ್ಳೂರ್ ಟು ರಾಮನಗರ ಅಂತ ಹೇಳಿದರೆ. ಮತ್ತು ಪ್ರೀವಿಯಸ್ ಕಂಪ್ನಿ ಇದ್ದಿದ್ದು ನಾನು 9 days ಹೋಗಿ ಅಲ್ಲಿಂದ ನಾನು ಕ್ಯಾಬ್ ತೊಗೊತಾ ಇದ್ದೆ. ಅದು ಕೂಡ ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತಿತ್ತು ಅಂತ ಹೇಳಿದ್ರೆ, ಎಕ್ಸ್ಪೆನ್ಸಸ್ ಜಾಸ್ತಿ ಇರ್ತಿತ್ತು, ಆಲ್ದೋ ಎಕ್ಸ್ಪೆನ್ಸಿವ್ ಇರ್ತಿತ್ತು. ಅಂದರೆ ಒಂದು ಸೈಡೇ ನನಗೆ ಆಲ್ಮೋಸ್ಟ್ 150, 160, 163ವರೆಗೂ ಹೋಗಿದೆ. ಈ ಥರ ಡಿಪೆಂಡ್ಸ್ ಆನ್ ಏನು ಕ್ಯಾಬ್. ಒಂದು ಸೈಡೆ 163 ಇರುತ್ತೆ. ಸೊ 2 ಸೈಡ್ ಆಲ್ಮೋಸ್ಟ್ ಅಲ್ಲೇ 300+ ನನಗೆ ಡೈಲಿ ಎಕ್ಸ್ಪೆನ್ಸಸ್ ಇರ್ತಿತ್ತು. ಅದಲ್ದಿರೋ ನಂದು ಬೇರೆ ಖರ್ಚುಗಳು. ಸೊ ನನಗೆ ಅದಷ್ಟು ಸ್ಯಾಟಿಸ್ಫೈ ಅನಿಸ್ತಿರ್ಲಿಲ್ಲ. ಮತ್ತು ಕನ್ವೀನಿಯೆಂಟ್ ಇತ್ತು ಅನ್ನೋ ಒಂದು ರೀಸನ್ನೇ ನಾನು ಹೋಗ್ತಾಯಿದ್ದೆ ಅಷ್ಟೇ. ಮತ್ತು ಇವನ್ ಕರಿಯರ್ ಗ್ರೋತ್ ಇದೆಲ್ಲ ನೋಡಿದ್ರು ನನಗೆ ಒಂದು ಸ್ವಲ್ಪ ನಾನು ಚೇಂಜ್ ಮಾಡೋದು ಇಟ್ ವಿಲ್ ಬಿ ಬೆಟರ್ ಅನಿಸ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ. ಐ ಟೇಕ್ ಮೈ ಟೈಮ್. ಇವಾಗ 1-2 weeks ಏನಿದೆ, ಐ ಟೇಕ್ ಮೈ ಟೈಮ್. ಐ ಥಿಂಕ್ ಎವ್ರಿಥಿಂಗ್, ಅಂದರೆ ಎಲ್ಲ ಥರ ನಾನು ಯೋಚನೆ ಮಾಡಿ ಎಲ್ಲ ಥರ ನೋಡಿ ಆಮೇಲೆ ಡಿಸೈಡ್ ಮಾಡ್ತೀನಿ ಏನು ಮಾಡೋದು ಅಂತ. ಅದಕ್ಕೆ ಒಂದು ಸ್ವಲ್ಪ ಆಬ್ಸೆಂಟ್ ಮೈಂಡ್ ಗೈಸ್. ಸೊ ಯಾರು ಏನು ಅಂದ್ಕೊಬೇಡಿ, ಬೇರೆ ಥರ ಎಲ್ಲ ಏನಿಲ್ಲ. ಅಂದರೆ ರಿಲೇಟೆಡ್ ಟು ಲೈಫ್ ಗ್ರೋತ್, ಅದೇ ಏನು ಮೊನ್ನೆ ಮಾತಾಡ್ದಲ್ಲ, ಸೊ ಅದ್ರ ರಿಲೇಟೆಡ್ ಅಷ್ಟೇ. ಒಳ್ಳೆ ರಿಲೇಟೆಡ್ ಟು ಮೈ ಲೈಫ್, ಮೈ ಕರಿಯರ್, ಮೈ ಎವ್ರಿಥಿಂಗ್. ಅಂದರೆ ನಂದು ಕರಿಯರ್ ಬಿಲ್ಡ್ ಮಾಡ್ಕೊಳ್ಳೋ ಅಂಥ ಪ್ರಾಸೆಸಲ್ಲಿದ್ದೀನಿ ಇವಾಗ ನಾನು. ಅಫ್ಕೋರ್ಸ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅದೆಲ್ಲ ಇರುತ್ತೆ. ಇಟ್ ಇಸ್ ಪಾರ್ಟ್ ಆಫ್ ಲೈಫ್ ಅಷ್ಟೇ. ಬಟ್ ಇಟ್ ಅಂದರೆ ಪಾರ್ಟ್ ಆಫ್ ಲೈಫ್ ಅಂತ ಹೇಳಿದ್ರೆ, ಅಂದರೆ ನಾನು ಇದರಿಂದ ನಾನು ಅರ್ನಿಂಗ್ಸ್ ತೆಗಿಲೇಬೇಕು, ಇದರಿಂದ ನಾನು ದುಡ್ಡು ಮಾಡಲೇಬೇಕು ಅಂತ ನಾನು ಆ ಥರ ಮೈಂಡ್ಸೆಟ್ಟಲ್ಲಿ ಓಪನ್ ಮಾಡಿಲ್ಲ. ಬಟ್ ಒಂದು ಇರಲಿ, ಏನೋ ಒಂದು ಸೈಡಿಗೆ ಒಂದು ಇರಲಿ ಅಂತ ಒಂದು ಯೂಟ್ಯೂಬ್ ಮಾಡ್ಕೊಂಡಿದ್ದೆ ಅಷ್ಟೇ. ಇನ್ಸ್ಟಾಗ್ರಾಮ್, ಬಟ್ ಯೂಟ್ಯೂಬ್ಗಿಂತ ಇನ್ಸ್ಟಾಗ್ರಾಮೇ ನಂದು ಮಾನಿಟೈಸ್ ಆಗೋಗಿದೆ. ಸೊ ಇವಾಗ ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಅದು ಇರುತ್ತೆ, ಯೂಟ್ಯೂಬು ಇರುತ್ತೆ. ಮತ್ತು ನಂದು ಆಫೀಸ್ ಅಂತ ಬಂದರೆ ಅದನ್ನು ನೋಡಬೇಕು. ಸೊ ಅದಕ್ಕೆ ಅದೆಲ್ಲ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಯಾವಾಗ ಏನೇನು ಮಾಡಬೇಕು, ಏನೇನು ಬಿಡಬೇಕು ಅದೆಲ್ಲ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಐ ಫೋಕಸ್ ಆನ್ ಮೈ ಲೈಫ್ ಅಷ್ಟೇ. ಅದಷ್ಟೇ ತಲೆಯಲ್ಲಿ ಇರೋದು. ಇವಾಗ ಇನ್ನೇನು ಫೋಕಸ್ ಮಾಡಲ್ಲ ನಾನು. ಐ ಫೋಕಸ್ ಆನ್ ಮೈ ಕರಿಯರ್ ಗ್ರೋತ್, ಲೈಫ್ ಗ್ರೋತ್, ಇದಿಷ್ಟೇ. ಇದೇ ಮೇಯ್ನು ಗೈಸ್. ಇದಿದ್ರೆ ಆಮೇಲೆ ಎಲ್ಲ ನೋಡ್ಕೊಳ್ಳೋಣ. ಗೈಸ್ ಇದಿಷ್ಟೇ ನಂದು ಪ್ಲ್ಯಾನ್ ಇರೋದು ಇವಾಗ. ಅದಕ್ಕೆ ನಾನು ಒಂದು ಸ್ವಲ್ಪ ಅದೇ ಯೋಚನೆ ಮಾಡ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ವ್ಲಾಗ್ ಅವಾಗಲೇ ಸ್ಟಾರ್ಟ್ ಮಾಡಬೇಕಿತ್ತು. ಲೈಟಿಂಗ್ಸ್ ಕೂಡ ಇರಲಿಲ್ಲ ನನಗೆ. ನಾನು ಆಲ್ರೆಡಿ ನಾನು ಗೈಸ್ ಈ ಲೈಟ್ ಇಟ್ಕೊಂಡು ಇದನ್ನು ಆನ್ ಮಾಡ್ಕೊಂಡು ನಾನು ವ್ಲಾಗ್ ಮಾಡ್ಕೊಂಡೆ. ಬಟ್ ಅದು ಕ್ಲಿಪ್ ಚೆನ್ನಾಗಿ ಬಂದಿರಲಿಲ್ಲ. ಅದಕ್ಕೆ ಡಿಲೀಟ್ ಮಾಡಿಬಿಟ್ಟು ಆವಾಗ ಮಲ್ಕೊಂಡು ಆಮೇಲೆ ಮಾಡ್ಕೊಳ್ಳೋಣ, ಇಲ್ಲ ನಾಳೆ ಮಾಡ್ಕೊಳ್ಳೋಣ ಅಂತ. ಬಟ್ ಇವಾಗ ಇನ್ಸ್ಟಾಗ್ರಾಮ್ ಮಾಡೋಣ ಅಂತ ತೊಗೊಂಡೆ ಅಲ್ವಾ. ಸೊ ಓಕೆ, ಈಗ ಒಂದು ಕ್ಲಿಪ್ ತೊಗೊಳ್ಳೋಣ ಅಂತ ತೊಗೊಂಡಿದ್ದು. ಇವನ್ ಮೈಕ್ ಕೂಡ ಹಾಕಿಲ್ಲ. ಸೊ ಪ್ಲೀಸ್ ಡೂ ಅಡ್ಜಸ್ಟ್. ಯಾಕೆ ಇದಾಗಿತ್ತು ನನ್ನ ದಿನ. ಇವಾಗ ಆಲ್ರೆಡಿ 5:30 ಆಗಿದೆ. ಇವಾಗ ಒಂದು ಸ್ವಲ್ಪ ಅದನ್ನು ಏನಾದ್ರು ಬರೆಯೋದು, ಓದೋದು ಇದೆಲ್ಲ ಇರುತ್ತೆ. ಇದೆಲ್ಲ ಮುಗಿಸ್ಕೊಂಡು ಊಟ ಮಾಡಿ ಮಲಗೋದಷ್ಟೇ. ಸೊ ನೀವು ಅಷ್ಟೇ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಗುಡ್ ನೈಟ್ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.